ರಬಿಯಾ ರಬಿಯಾ ಬಹಳ ಒಳ್ಳೆಯವಳು, ಅನೇಕರಿಗೆ ಸ್ಫೂರ್ತಿದಾಯಕ. ಅವಳ ಗಂಡನು ಒಬ್ಬ ರೈತ, ಸಾತ್ವಿಕ ಸ್ವಭಾವವುಳ್ಳವನು. ಇವರಿಗೆ ಅವಳಿ ಜವಳಿ ಗಂಡು ಮಕ್ಕಳು. ಇಬ್ಬರೂ ಬಹಳ ಸುಂದರ ಹಾಗೂ ಗುಣವಂತರು. ಬೆಳೆದು ದೊಡ್ಡವರಾಗಿ 18 ವರ್ಷದವರಾದರು. ಒಂದು ದಿನ ತಂದೆಗೆ ಸಹಾಯ ಮಾಡಲು ತೋಟಕ್ಕೆ ಹೋಗ್ತಾರೆ. ಕೆಲಸ ಮುಗಿದ ಮೇಲೆ ಹಸುವಿಗೆ ಹಾಕಲು ಹಸಿರಾದ ಹುಲ್ಲನ್ನು ಕಿತ್ಕೊಳ್ತಾರೆ. ಇಬ್ಬರು ಒಂದೊಂದು ಹುಲ್ಲಿನ ಕಂತೆಯನ್ನು ತಲೆಯ ಮೇಲೆ ಹೊತ್ಕೊಂಡು ಹೊರಡ್ತಾರೆ. ಅದು ಮಳೆಗಾಲವಾಗಿರಲಿಲ್ಲ, ಆದರೂ ಜೋರಾಗಿ ಮಳೆ ಬಂತು. ಆಶ್ರಯಕ್ಕಾಗಿ ಒಂದು ದೊಡ್ಡ ಮರದ ಕೆಳಗೆ ನಿಂತರು. ಆಗಲೇ ಬರಸಿಡಿಲು ಬಂದು ಆ ಮರಕ್ಕೆ ತಗುಲಿತು. ಕ್ಷಣದಲ್ಲಿ ಇಬ್ಬರು ಬಾಲಕರು ಬೆಂಕಿಗೆ ಆಹುತಿಯಾದರು. ಎರಡೂ ದೇಹಗಳು ಕಪ್ಪಗೆ ಕರಕಲಾದವು. ಘಟನೆಯನ್ನು ನೋಡಿದವರ ಎದೆ ಒಡೆದು ಹೋಗುವಂತಿತ್ತು. ಈ ವಿಷಯವನ್ನು ಹೇಗೆ ರಬಿಯಾಳಿಗೆ ತಿಳಿಸುವುದು ಅಂಥೇಳಿ ಬಹಳವಾಗಿ ಚಿಂತಿಸ್ತಾರೆ ಊರಿನವರು. ಆಗ ರಬಿಯಾಳ ಸ್ಥಿತಿ ಏನಾಗುವುದು ಅಂತ ಹೇಳಿ ಭಾವಿಸಿ ಆ ಇಬ್ಬರು ಬಾಲಕರ ದೇಹಗಳನ್ನು ಎತ್ತಿಕೊಂಡು ರಬಿಯಾಳ ಮನೆಗೆ ಹೋಗ್ತಾರೆ. ಪರಿಸ್ಥಿತಿಯನ್ನು ವಿವರಿಸ್ತಾರೆ. ರಬಿಯಾ ಕಂಬದಂತೆ ನಿಂತಿರ್ತಾಳೆ. ಒಂದೆರಡು ಕ್ಷಣಗಳಲ್ಲಿ ಚೇತರಿಸಿಕೊಂಡು ಊರಿನ ಜನರಿಗೆ ಕೈ ಜೋಡಿಸಿ ವಿನಂತಿಸಿಕೊಳ್ತಾಳೆ. ನೀವು ನನ್ನ ಮಕ್ಕಳ ದೇಹಗಳನ್ನು ತಂದುಕೊಟ್ಟು ಉಪಕಾರವನ್ನು ಮಾಡಿದ್ದೀರಿ. ಅವರನ್ನು ಕೋಣೆಯಲ್ಲಿ ಮಲಗಿಸಿ, ಹಾಗೂ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಹೋಗಿ ಅಂತ ಹೇಳ್ತಾ ಅವರವರ ಮನೆಗಳಿಗೆ ಕಳಿಸ್ಕೊಡ್ತಾಳೆ. ದುಃಖದ ಕಟ್ಟೆ ಒಡೆದಿರುತ್ತೆ. ತುಟಿ ಕಚ್ಚಿ ದುಃಖವನ್ನು ತಡ್ಕೊಳ್ತಾ ಗಂಡನಿಗೆ ಅಡುಗೆಯನ್ನು ಮಾಡ್ತಾಳೆ. ಅವನು ಬಂದಾಗ ಕಾಲು ತೊಳೆಯಲು ನೀರನ್ನು ಕೊಟ್ಟು ಊಟ ಬಡಿಸ್ತಾಳೆ. ಬಳಿಕ ಪಕ್ಕದಲ್ಲಿ ಕುಳಿತು, ಈವರೆಗೆ ನಾನು ನಿಮ್ಮ ಬಳಿಯಲ್ಲಿ ಏನನ್ನೂ ಮರೆಮಾಚಿಲ್ಲ. ಆದರೆ ಬಹಳ ವರ್ಷಗಳ ಹಿಂದೆ ಸಂತರೊಬ್ಬರು ತಾವು ತೀರ್ಥಯಾತ್ರೆಗೆ ಹೋಗುವುದಾಗಿ ಕೆಲವು ವಸ್ತುಗಳನ್ನು ನನ್ನ ಬಳಿಯಲ್ಲಿಟ್ಟು ಹಿಂತಿರುಗಿ ಬಂದಾಗ ಅದನ್ನು ಮತ್ತೆ ಪಡ್ಕೊಳ್ತೇನೆ ಅಂತ ಹೇಳಿ ಹೋಗಿದ್ದರು. ಅನೇಕ ವರ್ಷಗಳು ಕಳೆದವು. ಈ ದಿನ ಅವರು ಹಿಂತಿರುಗಿ ಬಂದು ಕೇಳಿದರು. ಆದರೆ ನಾನು ಅವರಿಗೆ ಸಾಯಂಕಾಲ ಬರಲು ಹೇಳಿದೆ. ನಿಮ್ಮನ್ನು ಒಂದು ಮಾತು ಕೇಳಿಕೊಡುವೆನು ಎಂದಾಗ ಅವರು ಹೋದರು ಅಂತ ಹೇಳ್ತಾಳೆ. ಆಗ ಗಂಡನು, ನೀನೇಕೆ ಹಾಗೆ ಮಾಡಿದೆ? ಅವರಿಗೆ ಕೃತಜ್ಞತೆಗಳೊಂದಿಗೆ ಅವರ ವಸ್ತುಗಳನ್ನು ಅವರಿಗೆ ಕೊಡಬೇಕಾಗಿತ್ತು ಅಂತ ಹೇಳಿದಾಗ ರಬಿಯಾ, ಬನ್ನಿ ಹಾಗಾದರೆ ಕೃತಜ್ಞತೆಗಳೊಂದಿಗೆ ಕೊಡೋಣ ಅಂತ ಹೇಳಿ ಕೋಣೆಯ ಬಾಗಿಲನ್ನು ತೆಗಿತಾಳೆ. ಮಕ್ಕಳನ್ನು ನೋಡಿ ಕುಸಿದು ಬೀಳ್ತಾನೆ. ಸ್ವಲ್ಪ ಸಮಯದ ಬಳಿಕ ಸಾವರಿಸಿಕೊಂಡು, ರಬಿಯಾ, ನೀನು ಮಕ್ಕಳ ತಾಯಿ, ಹೇಗೆ ಇಷ್ಟು ಸಮಯ ತಡೆದುಕೊಂಡೆ ಅಂತಂದಾಗ ರಬಿಯಾ ಹೇಳ್ತಾಳೆ, ನನಗೆ ಮಕ್ಕಳ ಮೇಲೆ ವ್ಯಾಮೋಹವಿದೆ, ದುಃಖವೂ ಇದೆ. ಆದರೆ ಭಗವಂತನ ನ್ಯಾಯದಲ್ಲಿ ನಂಬಿಕೆ ಇದೆ. ಅವನಿಗೆ ಗೊತ್ತಿದೆ ಯಾರಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲವೂ ತಿಳಿದಿದೆ. ಇಲ್ಲಿರುವುದೆಲ್ಲವೂ ಭಗವಂತನದೇ ಆಗಿದೆ. ಅವನು ಕೊಟ್ಟಾಗ ತೆಗೆದುಕೊಂಡು ಮರಳಿ ಕೇಳಿದಾಗ ಅದನ್ನು ಹಿಂದಿರುಗಿಸುವುದು ಧರ್ಮ ಅಂತ ಹೇಳಿ ವಿವರಿಸ್ತಾಳೆ ಗಂಡನಿಗೆ ರಬಿಯಾ.